ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಸಾವಿನ ಕೇಸ್ ಅಂದ್ರೆ ಸೋಲದೇವನಹಳ್ಳಿ ಬಳಿಯಲ್ಲಿ ಕೀರ್ತನ ಸಾವನ್ನಪ್ಪಿದ್ರು. ಜಿಬಿಎ ಅರಣ್ಯ ಇಲಾಖೆ ಬೆಸ್ಕಾಂ ವಿರುದ್ಧ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರ ಟೊಳ್ಳಾಗಿತ್ತು, ಅದನ್ನ ತೆರವು ಮಾಡಿ ಅಂತ ಹೇಳಿ ಹಿಂದೆನೇ ಸ್ಥಳೀಯರು ಅರ್ಜಿಯನ್ನ ಕೊಟ್ಟಿದ್ರು ಕೂಡ ಇದ್ರ ಬಗ್ಗೆ ಅಧಿಕಾರಿಗಳು ಕಿಂಚಿತ್ತೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈಗೊಂದು ಜೀವ ಹಾನಿಯಾಗಿದೆ, ಯಾರ್ ಹೊಣೆ ಹಂಗಾದ್ರೆ? ಸಹಜವಾಗಿ ಸಂಬಂಧಪಟ್ಟಂತ ಇಲಾಖೆಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಜನ ಈಗ ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರ ಟೊಳ್ಳಾಗಿದ್ರು, ತೆರವು ಮಾಡಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು. 6 ತಿಂಗಳ ಹಿಂದೆನೆ ಇದೇ ಬೃಹತ್ ಮರದ ಕೊಂಬೆ ಬಿದ್ದಿತ್ತು. ಅಧಿಕಾರಿಗಳ ವಿರುದ್ಧ ಇದೀಗ ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳು ಹಿಂದೆನೂ ಕೊಂಬೆ ಬಿದ್ದಿತ್ತು, ಅವಾಗಲೇ ಮರ ಟೊಳ್ಳಾಗಿದೆ, ಅದನ್ನು ತೆರವು ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಟರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರಿಂದ ಈಗ ಒಂದು ಜೀವ ಹೋಗಿದೆ, ಯುವತಿಯ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ರಾತ್ರಿ ಬಂದ್ಬಿಟ್ಟು ನಾನು ಈ ಕಡೆಯಿಂದ ಬರ್ತಾ ಇದ್ದೆ, ಬರ್ಬೇಕಾದ್ರೆ ಒಂದ್ ಮರ ಬಿದ್ದಿತ್ತು. ನಾನು ಆ ಕಡೆ ಹೋಗ್ಬೇಕಾಗಿತ್ತು, ಈ ಕಡೆ ಬರ್ತಾ ಇದ್ದೆ. ಲಾಸ್ಟ್ ಟೈಮ್ ಇಲ್ಲಿ ಪಕ್ಕದಲ್ಲಿ ಒಂದ್ ಮರ ಬಿದ್ದಿತ್ತು. ಲಾಸ್ಟ್ ಟೈಮ್ ಬಿದ್ದಿದ್ರು ಇದು ಗೌರ್ಮೆಂಟ್ ಇದು ತುಕ್ಕಿಡಿದೈತಲ್ಲ, ಇದು ಎಲ್ಲ ಹೋಗೈತೆ, ತೊಳ್ಳಾಗೈತೆ, ಕಟ್ ಮಾಡಿಸ್ಬೇಕಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಬಿದ್ದಿತ್ತು, ಆವತ್ತು ಯಾರಿಗೂ ಏನೋ ಹಣ್ಣು ಆಗಿಲ್ಲ. ಇದು 1 ವರ್ಷನೂ ಆಗಿಲ್ಲ ಸರ್, ಬರೀ 6-7 ತಿಂಗಳಾಗ್ತೈತೆ ಅಷ್ಟೇ. ಇದೇ ಮರ ನಾನು ಅನ್ಕೊಂತೀನಿ, ಇದೇ ಬಿದ್ದಿರೋದು, ಇದು ಕೊಂಬೆ ಬಿದ್ದಿರೋದು. ಅವಾಗೂ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಇವತ್ತು ನೈಟ್ ನಾನು ಬರ್ಬೇಕಾದ್ರೆ ಒಂದ್ ಹುಡುಗಿ ಡೆತ್ ಆದ್ಲು. ನಾನು ಇಲ್ಲಿ ಒಬ್ರು ಬಿದ್ದಿದ್ರು, ಒಂದ್ ಮಗಳು ಅವ್ರ ಅಪ್ಪ ಬಿದ್ದಿದ್ರು. ನಾವೇ ಕರ್ಕೊಂಡೋಗಿ ರಾತ್ರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ, ರಾತ್ರಿ ಸಪ್ತಗಿರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ತಿರ್ಗಾ ಅಲ್ಲಿಂದ ಮನೆಗೆ ಬಂದಿರೋದು. ಅವರು ಸೀರಿಯಸ್ ಆಗಿತ್ತು ಸರ್. ಮರನೇ ಬಿದ್ದಿರೋ ಮರ ಅಂದ್ರೆ ಕೊಂಬೆ ಏನೋ ಹೊಡೆದೈತೆ, ತಲೆ ಹೊಡೆದೈತೆ. ಪಾಪ ಹುಡುಗಿ ಡೆತ್ ಆಗ್ಬಿಟ್ಲು ಸರ್ ರಾತ್ರಿ. ಇಲ್ಲಿ ಏನೋ ಆಚಾರ್ಯ ಕಾಲೇಜಲ್ಲಿ ಏನೋ ಮ್ಯಾಚ್ ಇತ್ತ ಅಂತ ಪಾಪ ಅವ್ರ ಫ್ರೆಂಡ್ಸ್ ಅವರು ಕರ್ಕೊಂಡ್ ಬಂದಿರೋದು ಅವ್ರನ್ನ. ಮನೆಗೆ ಹೋಗಿ ಡ್ರಾಪ್ ಮಾಡ್ಬೇಕಾದ್ರೆ ಬಿದ್ದ ಆಕ್ಸಿಡೆಂಟ್ ಆಗಿ ಇದಾಗಿರೋದು. ಏನ್ ಸರ್ಕಾರನ ಯಾವ್ದಕ್ಕೂ ಯೂಸೇ ಇಲ್ಲ ಸರ್. ಇಷ್ಟೊಂದೆಲ್ಲ ಸಂಘಟನೆ ನಡೆದ್ರು ಒಂಚೂರು ಯಾರು BBMP ಅವರು ತಲೆ ಕೆಡ್ಸ್ಕೊಳ್ಳಲ್ಲ. ಪಕ್ಕದಲ್ಲಿ ಪೊಲೀಸರು ಅವ್ರೆ, ಒಂದು ಪೊಲೀಸ್ ಅವರು ಬಂದಿಲ್ಲ ಇಲ್ಲಿ ರಾತ್ರಿ, ಒಬ್ಬೊಬ್ರು ಬಂದಿಲ್ಲ. ಪಕ್ಕದಲ್ಲಿ ಸ್ಟೇಷನ್ ಐತೆ ಸರ್, ಏನಕ್ಕೆ ಸರ್ ಅವರು, ಏನಕ್ಕೆ ಬೇಕು? ಮನುಷ್ಯರು ಇಬ್ರು ಸತ್ತೋಗೋರು ರಾತ್ರಿ, ಏನಕ್ಕೆ ಯೂಸ್ ಅವರು? ಇನ್ನು ದುರಂತ ನಡೆದಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಿವರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಸಾಕು, ರಸ್ತೆ ಮೇಲೆ ಬೈಕ್ ಸವಾರರು, ಇವನ್ 4 ವೀಲರ್ಸ್ ಅವರು ಕೂಡ ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಯಾವಾಗ ಯಾವ ಮರ ಬೀಳುತ್ತೋ, ಯಾವ ಮರದ ಕೊಂಬೆ ಬೀಳುತ್ತೋ ಅಂತ ಹೇಳಿ. ನಿನ್ನೆನೂ ಕೂಡ ಅದೇ ರೀತಿಯಾದಂತಹ ಘಟನೆ ಆಗಿರೋದು. ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಅತಿ ದೊಡ್ಡ ಬೃಹತ್ ಆದಂತಹ ಮರದ ಕೊಂಬೆ ಬಿದ್ದಿದೆ. ಇನ್ಫ್ಯಾಕ್ಟ್ ಕಳೆದ 6 ತಿಂಗಳ ಹಿಂದೀಚೆಗಷ್ಟೇ ಇದರ ಮರದ ಕೊಂಬೆನೂ ಕೂಡ ಬಿದ್ದಿತ್ತು. ಅವಾಗ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿದ್ದಿಲ್ಲ. ಆದ್ರೆ ನಿನ್ನೆ ರಾತ್ರಿ 8 ಗಂಟೆಗೆ ಆದಂತಹ ಘಟನೆಗೆ 4 ಜನ ಟ್ರಾವೆಲ್ ಮಾಡ್ತಾ ಇದ್ರು ಬೈಕಲ್ಲಿ, 2 ಬೈಕಲ್ಲಿ. ಒಂದು ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ದಂತ ಕೀರ್ತನ, ಹೆಬ್ಬಾಳದ ಕೀರ್ತನ ಅವರು ಮೃತಪಟ್ಟಿದ್ದಾರೆ. 24 ವಯಸ್ಸಿನ ಕೀರ್ತನ ಸ್ಪಾಟ್ ಅಲ್ಲೇ ಡೆತ್ ಆದ್ರೆ, ಇನ್ನು 3 ಗಾಯಗಳಾಗಿದೆ. ಒಬ್ಬರಿಗೆ ಗಂಭೀರವಾದಂತಹ ಗಾಯನ ಕೂಡ ಆಗಿರೋದು. ಈ ವಿಷಯ ತಿಳಿದುಕೊಳ್ಳೇನೆ ಸ್ಥಳೀಯರೆಲ್ಲರೂ ಕೂಡ ಆಗಮಿಸಿ ಸ್ಥಳೀಯ ಆಸ್ಪತ್ರೆಗೆ ಕಳಿಸುವಂತ ಕಾರ್ಯನೂ ಕೂಡ ಮಾಡಿದ್ರು. ಈಗೇನು ಈ ಮರ ನೋಡ್ತಾ ಇದ್ರಲ್ಲ, ಟೊಳ್ಳಾಗಿರುವಂತ ಮರ, ಒಳಭಾಗ ನೀವು ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ಟೊಳ್ಳಾಗಿದೆ. 6 ತಿಂಗಳ ಹಿಂದೀಚೆಗೆ ಟೊಂಗೆ ಬಿದ್ದಾಗೂ ಕೂಡ ಸ್ಥಳೀಯರು ಮತ್ತು ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು, ಈ ಮರವನ್ನ ತೆರವು ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯು ಕೂಡ. ಆದ್ರೆ ಇದುವರೆಗೂ ಕೂಡ ತೆರವು ಮಾಡುವಂತ ಕಾರ್ಯವನ್ನ ಮಾಡಿಲ್ಲ. ಇಲ್ಲಿ ಮುಂದೆ ನೋಡ್ತಾ ಹೋದ್ರೆ ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಮಗೆ ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಬಿದ್ದಿದ್ದಾವೆ. ವೈರ್ಗಳನ್ನು ಕೂಡ ಈಗ ತೆರವು ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಮರ ಎಷ್ಟು ಬೃಹತ್ ಆದಂತ ಮರ ಅಂದ್ರೆ, ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸಂಪೂರ್ಣವಾಗಿ ಅಷ್ಟು ದೊಡ್ಡ ಬೃಹತ್ ಆದಂತ ಮರ ಈಗ ತೆರವು ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೀವ ಹೋದ್ಮೇಲೆ ತೆರವು ಮಾಡುವಂತ ಕಾರ್ಯಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಜೀವ ಉಳಿಸಬಹುದಾಗಿತ್ತು. ಆ ರೀತಿಯಾದಂತ ಘಟನೆ ಆಗಕ್ಕೆ ಅವಕಾಶ ಇರ್ತಿದ್ದಿಲ್ಲ. ಈ ರೀತಿಯಾಗಿ ನಗರದಾದ್ಯಂತನೂ ಕೂಡ GBA ವ್ಯಾಪ್ತಿಯಲ್ಲಿ ಸಾಕಷ್ಟು ಈ ರೀತಿಯಾದಂತ ಬೃಹತ್ ಆದಂತ ಮರಗಳಿದಾವೆ, ಟೊಳ್ಳಿದೆ, ಅವುಗಳ ಜೀವ ಏನೂ ಇಲ್ಲ. ಅಂತ ಮರಗಳನ್ನ ತೆರವು ಮಾಡಿದ್ರೆ ಖಂಡಿತವಾಗಿ ಕೂಡ ಇಂಥ ಅನಾಹುತಗಳನ್ನ ತಪ್ಪಿಸಬಹುದಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಶರಣು ಹಂಪಿ, ನ್ಯೂಸ್ 18.